ದಾವಣಗೆರೆಯಲ್ಲಿ ಬಿಜೆಪಿ ಡಮ್ಮಿ ಅಭ್ಯರ್ಥಿಗೆ ಟಿಕೆಟ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣಕ್ಕೆ ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿ ಘೋಷಣೆ. ದಾವಣಗೆರೆಯಲ್ಲಿ ಬಿಜೆಪಿ ಡಮ್ಮಿ ಅಭ್ಯರ್ಥಿಗೆ ಟಿಕೆಟ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣಕ್ಕೆ ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ. ನಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ಲುತ್ತೇವೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಡಮ್ಮಿ ಅಭ್ಯರ್ಥಿಗೆ ಟಿಕೆಟ್ ಎಂಬ ವಿಚಾರ ಬಹಳ ಸದ್ದು ಮಾಡ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನು ಬೊಮ್ಮಾಯಿ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಕೂಡ ಮಾಡಲಾಗಿದೆ. ನಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೂಡ ಸಿಗ್ತಾ ಇದೆ. ಏನು ಎರಡೂ ಕ್ಷೇತ್ರ ಇದೆ, ಬಾಗಲಕೋಟೆ ಆಗಿರಬಹುದು ಅಥವಾ ದಾವಣಗೆರೆ, ಎರಡೂ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಎಂಬ ವಿಶ್ವಾಸವನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣಕ್ಕೆ ಅಳೆದು ತೂಗಿ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದೇವೆ. ನಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದ್ದು ಗೆಲ್ತೇವೆ. ಆಶ್ಚರ್ಯಕರವಾದ ಫಲಿತಾಂಶ ದಾವಣಗೆರೆಯಲ್ಲಿ ಬರುತ್ತೆ. ಬಾಗಲಕೋಟೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಗೆಲ್ತೇವೆ. ದಾವಣಗೆರೆಯಲ್ಲಿ ಮೊದಲ ಸಲ ಕಮಲ ಬಾವುಟವನ್ನ ಹಾರಿಸ್ತೇವೆ. ದಾವಣಗೆರೆ ದಕ್ಷಿಣಕ್ಕೆ ಅಳೆದು ತೂಗಿ ಅಭ್ಯರ್ಥಿಗೆ ಟಿಕೆಟ್ ಅನ್ನ ನೀಡಿದ್ದೇವೆ. ನಮಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ, ಗೆಲ್ತೀವಿ ಎಂಬ ಆತ್ಮವಿಶ್ವಾಸವನ್ನ ಬಸವರಾಜ ಬೊಮ್ಮಾಯಿ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಒಂದು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ನೋಡಿ, ನಾವು ಬಹಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ನಾವು ನೋಡ್ತೀರಿ, ಬಹಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ST ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟ್ಗೆ ಸಿಗ್ತಾ ಇದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಮ್ಮ ಮುಂದೆ ಹೋಗ್ತಾ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಹಲವಾರು ಕಾಂಗ್ರೆಸ್ಸಿಗೆ ಕಳೆದ ಬಾರಿ, ಅದರ ಹಿಂದಿನ ಬಾರಿ ಏನು ಕಾಂಗ್ರೆಸ್ ಚುನಾವಣೆ ಮಾಡಿದ್ರು ಎಲ್ಲ ಪ್ರಮುಖರು ಈಗ BJPಯನ್ನು ಸೇರ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಮಾರ್ಜಿನಲ್ಲಿ ಗೆಲ್ತೀವಿ. ಇಲ್ಲಿಯೂ ಕೂಡ ಪ್ರಥಮ ಬಾರಿ BJP ಬಾವುಟ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಆಗಿರಬಹುದು, ದಾವಣಗೆರೆ ಕ್ಷೇತ್ರ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಅವರ ಅಭ್ಯರ್ಥಿಗಳನ್ನ ಸಮರ್ಥನೆ ಮಾಡಿಕೊಳ್ತಾರೆ. ಜೊತೆಗೆ ಮುಖ್ಯವಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಬಹಳ ನಾವು ಸ್ಟ್ರಾಂಗ್ ಅಭ್ಯರ್ಥಿಗಳನ್ನ ಈ ಒಂದು ಕ್ಷೇತ್ರದಲ್ಲಿ ನೆಲೆಸಿದ್ದೀವಿ. ಈ ಬಾರಿ ನಾವು ಗೆಲ್ತೀವಿ. ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರ ಏನಿದೆ, ಆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಾರಿ ನಾವು ಕಮಲವನ್ನ, ಈಗ ಎಲ್ಲರೂ ಕೂಡ ಕಮಲವನ್ನ ಗೆಲ್ಲುವಂತೆ ಮಾಡ್ತಾರೆ, ಕಮಲವನ್ನ ಕೈ ಹಿಡಿತಾರೆ ಎಂಬ ಮಾತನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು. ಜೊತೆಗೆ ಈಗ ಕಾಂಗ್ರೆಸ್ ಕೂಡ ಬಹಳ ಒಂದು ಆತ್ಮವಿಶ್ವಾಸದಲ್ಲಿದೆ. ಅದೇ ರೀತಿಯಲ್ಲೇ ಈಗ ಬಿಜೆಪಿ ಅವರು ಕೂಡ ತಮ್ಮ ಅಭ್ಯರ್ಥಿಗಳ ಸಾಧನೆಗಳೇನು, ಏಕೆಂದರೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತಂದ್ರೆ ಅಳೆದು ತೂಗಿಯೇ ಟಿಕೆಟ್ ಕೊಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲೇಬೇಕಾಗತ್ತೆ. ಈಗ ದಾವಣಗೆರೆ ಕ್ಷೇತ್ರ ಕೂಡ ಬಹಳ ಒಂದು ಸ್ಟ್ರಾಂಗ್ ಕ್ಷೇತ್ರ ಅದು. ಜೊತೆಗೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಕ್ಷೇತ್ರ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರೋದ್ರಿಂದ ಎರಡೂ ಕ್ಷೇತ್ರವನ್ನು ಕೂಡ ಇಬ್ಬರಿಗೂ ಕೂಡ ಗೆಲ್ಲಲೇಬೇಕು ಎಂಬ ಹಠ ಇದೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಭ್ಯರ್ಥಿಗಳ ಕುರಿತು ಮಾತನಾಡ್ತಾ ಇದ್ರು. ಜೊತೆಗೆ ಈ ಎರಡೂ ಕ್ಷೇತ್ರವನ್ನು ಕೂಡ ನಾವು ಗೆಲ್ತೀವಿ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಕೆರೆ ಹೂಳೆತ್ತಲು ರಾಜ್ಯ ಸರ್ಕಾರ ಪ್ರತ್ಯೇಕ ಹಣವನ್ನ ಮೀಸಲಿಡಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಆಗ್ರಹ ಮಾಡಿದ್ದಾರೆ. ಕೆರೆ ಹೂಳೆತ್ತೋದಕ್ಕೆ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಹಣವನ್ನ ಮೀಸಲಿಡಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ನಮ್ಮ ಹೊಲ, ನಮ್ಮ ಕೆರೆ ಭಾವನೆ ಬೆಳೆಸ್ಕೊಂಡ್ರೆ ಗ್ರಾಮ ಶುರು ಆಗುತ್ತೆ. ಇನ್ನು ರೈತರನ್ನ ಉಳಿಸ್ಕೊಳ್ಬೇಕೆಂಬ ಮನಸ್ಸಿದ್ರೆ ಕೆರೆಗಳನ್ನ ಉಳಿಸ್ಬೇಕು. ಕೆರೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಪ್ರವಾಹ ಆಗೋದಿಲ್ಲ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ 200 ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು. ಕೆರೆ ಹೂಳು ತೆಗೆಯಲು ಅವರು ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಂಡಿದ್ರು. ಅದೇ ರೀತಿ ಕೆರೆ ರಾಜ್ಯ ಸರ್ಕಾರ ಪ್ರತ್ಯೇಕ ಹಣವನ್ನ ಮೀಸಲಿಡಬೇಕು. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಒಂದು ಕೆರೆ ಹೂಳೆತ್ತೋದಕ್ಕೆ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ ಹಣವನ್ನ ಮೀಸಲಿಡಲೇಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಯಾವ ರೀತಿ ಈಗ ರಾಜ್ಯ ಸರ್ಕಾರದ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ನೋಡ್ಬೇಕಾಗತ್ತೆ. ನಮ್ಮ ಹೊಲ, ನಮ್ಮ ಕೆರೆ ಭಾವನೆ ಬೆಳೆಸ್ಕೊಂಡ್ರೆ
ಗ್ರಾಮ ಸುರಾಜ್ಯ ಆಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೆರೆ ಹೂಳೆತ್ತೋದಕ್ಕೆ ಮೊದಲಿಗೆ ಸರ್ಕಾರದವರು ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಈಗ ಆಡಳಿತದಲ್ಲಿ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರತ್ಯೇಕವಾಗಿ ಹಣವನ್ನ ಮೀಸಲಿಡಬೇಕು ಅಂತ ಸದ್ಯಕ್ಕೆ ಬೊಮ್ಮಾಯಿ ಅವರು ಆಗ್ರಹ ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರಕ್ಕೆ ರೈತರನ್ನ ಉಳಿಸ್ಕೊಳ್ಬೇಕೆಂಬ ಮನಸ್ಸಿದ್ರೆ ಕೆರೆಗಳನ್ನ ಉಳಿಸಿ. ಏಕೆ ಅಂತಂದ್ರೆ ಕೆಲವೊಂದಿಷ್ಟು ಕೆರೆಗಳಾಗಿರಬಹುದು ಅಥವಾ ಕಾಲುವೆಗಳಾಗಿರಬಹುದು, ಅದರ ಮೇಲೆ ರೈತ ಡಿಪೆಂಡ್ ಆಗಿರ್ತಾನೆ. ಹಾಗಾದ್ರೆ ಇನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಯಾವ ರೀತಿ ಆಗ್ರಹ ಮಾಡಿದ್ದಾರೆ, ಯಾವ ರೀತಿ ಚಾಟಿ ಬೀಸಿದ್ದಾರೆ ನೋಡೋಣ. ಯಾವುದಾದ್ರೂ ಒಂದು ಸಂಸ್ಥೆ 150ಕ್ಕಿಂತ ಹೆಚ್ಚು ಈ ಸಂದರ್ಭದಲ್ಲಿ 2015-16-17 ಏನು ಬರಗಾಲ ಆಯ್ತು. ಬರಗಾಲ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಕೆರೆ ಇನ್ನು ಈ ಒಂದು ಕೆರೆ ಹೂಳೆತ್ತುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಒಂದು ಆಗ್ರಹವನ್ನ ಮಾಡಿದ್ದಾರೆ ಸರ್ಕಾರಕ್ಕೆ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಹಣವನ್ನ ಮೀಸಲಿಡಬೇಕಾಗುತ್ತೆ. ನಾವು ರೈತರ ಪರ ಇರುವಂತಹ ಸರ್ಕಾರ ಅಂತ ಹೇಳ್ತಾ ಇರ್ತೀರಾ, ಆದ್ರೆ ನೀವು ರೈತರ ಪರವಾಗಿ ಯಾವ ಕೆಲಸಗಳನ್ನ ಮಾಡಿದ್ದೀರಾ? ಮುಖ್ಯವಾಗಿ ಈಗ ಗ್ರಾಮಗಳಲ್ಲಿ ಎಷ್ಟು ಕೆರೆಗಳಿರುತ್ತೆ, ಆ ಕೆರೆಗಳಲ್ಲಿ ಇರುವಂತಹ ಹೂಳನ್ನೇ ತೆಗೆಯೋದಕ್ಕೂ ಕೂಡ ನಿಮ್ಮ ಬಳಿ ಹಣ ಇಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ಹಣವನ್ನ ಇಡಲೇಬೇಕು ಅಂತ ಈಗ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.